ಅಂತ ನಿನ್ಗೆ ಅವಾಗಲೇ ಹೇಳಿಲ್ವಾ ನಡ್ಕೊಂಡು ಹೋದ್ರೆ ಲೇಟ್ ಆಗುತ್ತೆ ಅಂತ. ಬೇಕು ಅಂತಾನೆ ಪಿಕ್ ಮಾಡ್ತಿಲ್ಲ, ಬಿಸಿ ಬಾಸ್ ಅಂತ ತೋರಿಸ್ಕೊತಿದ್ದಾರೆ. ನಾನು ಬಿಡಲ್ಲ. ಯಾಕೋ ಇಷ್ಟು ಅವಾಯ್ಡ್ ಮಾಡ್ತಿದ್ಯಾ? ಅಟ್ಲೀಸ್ಟ್ ಮಾತಾಡೋ. ಟ್ರಾನ್ಸ್ಫರ್ ಬಗ್ಗೆ ಕೇಳ್ತಾಳೆ. ಈಗ ನನ್ನ ಹತ್ರ ಮಾತಾಡಕ್ಕೆ ಏನೂ ಇಲ್ಲ, ಆಮೇಲೆ ಮಾತಾಡ್ತೀನಿ. ಕೋಪದಲ್ಲಿ 30,000 ಯಾಕೆ ಹಾಳು ಮಾಡ್ಕೊಳ್ಳಿ? ನಾನು ಚೆಕ್ ಮಾಡಿದೆ, ಬೆಳಗಾಂನಲ್ಲಿ ಹ್ಯೂಮನ್ ರಿಸೋರ್ಸ್ ಬೇಕಾಗಿದ್ದಾರೆ. ಇವರಿಲ್ಲ ಅಂದರೆ ಇನ್ಯಾರಾದರೂ ಹೋಗ್ತಾರೆ. ಇಟ್ಸ್ ಅ ಸ್ಮಾಲ್ ಇಶ್ಯೂ, ಡೋಂಟ್ ವರಿ. ಸ್ಮಾಲ್ ಇಶ್ಯೂ ಆದ್ರೆ ಇಲ್ಲಿ ಟಾರ್ಗೆಟ್ ಆಗೋದು ನಾನು. ಸಿಹಿ ಸಿಕ್ಕದ್ಲಾ? ಅಪ್ಪ ಫೋನ್ ಮಾಡಿದ್ರಾ? ಅವಳು ಎಲ್ಲಿಗೆ ಹೋಗಿದ್ದಾಳಂತೆ? ಹುಡುಕೊಂಬರಕ್ಕೆ ಹೋಗಿದ್ದಾರಮ್ಮ. ಯಾವ ಅಂಗಡಿಗೆ ಹೋಗಿದ್ದಾಳೆ ಅಂತ ಹೇಳಿ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಅಪ್ಪ ಅಪ್ಪ ಸಿಹಿ ಸಿಕ್ಕದ್ಲಾ? ಎಲ್ಲ ಕಡೆ ಹುಡುಕದ್ನಮ್ಮ, ಎಲ್ಲೂ ಕಾಣಲಿಲ್ಲ. ತಪ್ಪೆಲ್ಲ ನಂದೇ ಕಣಮ್ಮ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬಿಟ್ಟು ಬೇರೆ ದಾರಿನೇ ಇಲ್ಲ ಕಣಮ್ಮ. ಅಪ್ಪ ನೀವು ಮರ್ತರು ಅವಳು ನಿಮ್ಮ ಜೊತೆನೆ ಬರಬೇಕಿತ್ತು ತಾನೆ, ಇನ್ನೆಲ್ಲಿ ಹೋಗಕ್ಕೆ ಸಾಧ್ಯ? ಸೀತಾ, ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ನನಗೂ ಸರಿ ಅನ್ನಿಸ್ತಾ ಇದೆ. ನಾನೊಂದ್ಸಲ ಹೋಗಿ ನೋಡ್ಕೊಂಡು ಬರ್ತೀನಿ ಅಮ್ಮ. ಅವಳಿಗೆ ನನ್ನ ನಂಬರ್ ಗೊತ್ತಿದೆ. ಅವಳು ಎಲ್ಲೇ ತಪ್ಪಿಸ್ಕೊಂಡ್ರು ನನಗೆ ಫೋನ್ ಮಾಡ್ತಾಳೆ. ನೀವಿಬ್ರು ಮನೇಲೇ ಇರಿ, ಅವಳು ಬಂದರೆ ಫೋನ್ ಮಾಡಿ, ನಾನು ನೋಡ್ಕೊಂಡು ಬಂದ್ಬಿಡ್ತೀನಿ. ಈ ಶ್ರೀಮಂತ ಹುಡುಗರಿಗೆ ಬಡವ್ರ ಹುಡುಗಿ ಮೇಲೆ ಅದು ಏನು ವ್ಯಾಮೋಹನೋ ಏನು. ನಿಮ್ಮಪ್ಪನೂ ಇದೇ ಕೆಲಸ ಮಾಡಿದ್ದ. ಅವನನ್ನಂತೂ ತಡೆಯೋದಕ್ಕಾಗಲಿಲ್ಲ. ಆದರೆ ನಿನ್ನನ್ನು ಹಾಗೆ ಬಿಟ್ಟುಬಿಡ್ತೀನ ರಾಮ? ಮೊದಲು ನಿನ್ನ ಪ್ರೀತಿ ಹುಡುಗಿನ ಊರಿಂದ ಹೊರಗೆ ಕಳಿಸ್ತೀನಿ. ಆಮೇಲೆ ನಿನ್ನನ್ನು ದೇಶ ಬಿಟ್ಟು ಹೊರಗೆ ಕಳಿಸೋ ಜವಾಬ್ದಾರಿ ಏನೇನು ಚಿಕ್ಕಿದು. ಚಿಕ್ಕಿ ಫೋನ್ ಮಾಡ್ತಿದ್ದಾರೆ. ಹಾಯ್ ಚಿಕ್ಕಿ. ಅಪ್ಪು, ಬ್ಯುಸಿ ಇದೆಯಾ? ಇಲ್ಲ ಚಿಕ್ಕಿ, ಹೇಳಿ ಏನಾಯ್ತು? ನಿನ್ನ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಾಗಿತ್ತು. ಬರೋದಕ್ಕಾಗುತ್ತಾ? ಈಗಲೇ ಸಿಗ್ಬೇಕಾ? ಫ್ರೀ ಇದ್ರೆ ಈಗಲೇ ಬಾ, ಇಲ್ಲ ಅಂತಂದ್ರೆ ಇಟ್ಸ್ ಓಕೆ. ಸರಿ ಚಿಕ್ಕಿ, ಬಾಯ್.
ಏನಂತೆ? ಏನೋ ಮಾತಾಡಬೇಕು ಸಿಗ್ಬೇಕು ಅಂತ ಹೇಳ್ತಾ ಇದ್ದಾರಪ್ಪ. ಫೋನಲ್ಲೇ ಮಾತಾಡ್ಬೋದಾಗಿತ್ತಲ್ಲ. ಪರ್ಸ್ನಲ್ ಆಗಿ ಸಿಗು ಅಂತ ಹೇಳ್ತಿದ್ದಾರೆ. ನೀನು ನೋಡ್ರೆ ಫೋನಲ್ಲಿ ಮಾತಾಡು ಅಂತ ಹೇಳ್ತಿದ್ಯಾ? ನಾನು ಹೋಗಿ ಕೇಳ್ಕೊಂಬರ್ತೀನಿ, ನೋಡ್ತೀನಿ. ಬಾಯ್. ಏಯ್, ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ನೊಂದು 4 ರೌಂಡ್ ಹಾಗೇ ಸುತ್ತಾಡ್ಸು. ಅವಳು ಹೆದರ್ಕೊಂಡು ಅಳಬೇಕು. ಆಗ ನಾನು ಬರ್ತೀನಿ. ಅರ್ಥ ಆಯ್ತಾ? ಸರಿ ಅಣ್ಣ. ನಾನು ನಡ್ಕೊಂಡು ಹೋಗ್ತೀನಿ ಅಂದ, ನೀವೇ ಕಾರಲ್ಲಿ ಕರ್ಕೊಂಡು ಬಂದ್ರಿ. ಈ ತಾತ ಎಲ್ಲೋ ಹೋಗಿದ. ಮುಂದೆ ಇರ್ತಾರೆ ಬಾಪುಟ. ಅಂಕಲ್, ಈ ಕಾರು ಚಿಕ್ಕ ಚಿಕ್ಕ ರೋಡಲ್ಲಿ ಹೋಗಲ್ಲ. ತಾತ ಚಿಕ್ಕ ಚಿಕ್ಕ ರೋಡಲ್ಲಿ ಇರ್ತಾರೆ. ಇಲ್ಲ ಪುಟಿ, ನಿಮ್ ತಾತ ಮುಂದೆ ಇರ್ತಾರೆ. ನಿಮ್ಗೆ ನಮ್ ತಾತ ಯಾರಂತ ಗೊತ್ತಾ? ಹ್ಞೂ ಪುಟಿ, ನನ್ಗೆ ಚೆನ್ನಾಗಿ ಗೊತ್ತು. ನಿನ್ನ ಹುಡ್ಕೊಂಡೆ ಮುಂದೆ ಹೋದ್ರು. ಅವ್ರ ಹೆಸರು ಹೇಳಿ ನೋಡೋಣ. ಅದು ಹೇಳಿ. ನಿಮ್ಗೇನು ಗೊತ್ತಿಲ್ಲ. ನಾನೇ ನಡ್ಕೊಂಡು ಹೋಗ್ತೀನಿ. ಡ್ರೈವರ್ ಬೇಡ, ಗಾಡಿ ನಿಲ್ಸಿ. ಏಯ್, ಸುಮ್ಮನ್ ಕೂತ್ಕೋಬೇಕು. ಭಯ ಪಡ್ತಾವಳೆ. ಗುಡ್. ಸುಮ್ಮನ್ ಕೂತ್ಕೊಂಡಿದ್ರೆ ಸರಿ. ಇವಾಗ ಕಿಡ್ನಾಪ್ ಮಾಡ್ತಿದ್ದೀರಾ ನೀವು? ಸೀತಮ್ಮನ ಹತ್ರ ದುಡ್ಡು ಇಸ್ಕೊಳ್ಳಕ್ಕೆ ಕಿಡ್ನಾಪ್ ಮಾಡ್ತಿದ್ದೀರಾ? ನಂಗೇನ್ ಭಯ ಇಲ್ಲ. ಯಾಕಂದ್ರೆ ನನ್ನ ಫ್ರೆಂಡು ನನ್ಗೆ ಮುಳುಗೋನಾಗಿ ಮ್ಯಾಜಿಕ್ ಹೇಳ್ಕೊಟ್ಟಿದ್ದಾರೆ. ಏನೇನು ಹೇಳ್ತಿದ್ದಾಳಣ್ಣ? ಮುಳುಗೋನಾಗೆ ಮ್ಯಾಜಿಕ್ ಮಾಡ್ತೀನಿ. ಈಗ ನೋಡಿ ನಿಮ್ಗೆಲ್ಲ ಏನಾಗುತ್ತೆ. ಬ್ಯಾಡ್ ಪೀಪಲ್ಸ್ಗೆ ಬಾಡ ಆಗೋದು. ನೀವು ನನ್ನ ಕಿಡ್ನಾಪ್ ಮಾಡ್ತಿದ್ದೀರಾ? ನನ್ನ ಇಲ್ಲೇ ಬಿಟ್ರೆ ಒಳ್ಳೇದು. ಇಲ್ಲ ಅಂದ್ರೆ ನೀವು ಜೈಲಿಗೆ ಹೋಗ್ಬೇಕಾಗುತ್ತೆ. ಇಲ್ಲ ಇಲ್ಲ, ಹಾಸ್ಪಿಟಲ್ಗೆ ಹೋಗ್ಬೇಕಾಗುತ್ತೆ. ನಿಮ್ಮ ಹತ್ರ ಇನ್ಸುಲಿನ್ಸ್ ಇದೆಯಾ? ಇನ್ಸುಲಿನಾ? ಹಾಗಂದ್ರೆ ಇನ್ಸುಲಿನ್ ಗೊತ್ತಿಲ್ವಾ? ಇಂಜೆಕ್ಷನ್ ಹಾಕ್ತಾರಲ್ವಾ, ಅದು ಸಕ್ಕರೆ ಕಾಯಿಲೆ ಇರೋರ್ಗೆ ಅದನ್ನ ಕೊಡ್ಬೇಕು. ಇಲ್ಲ ಅಂದ್ರೆ ಅಷ್ಟೇ. ನಾನು ತಲೆ ಸುತ್ತ ಬಿದ್ದೋಗ್ಬಿಡ್ತೀನಿ. ಆಗ ನಿಮ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅಣ್ಣ, ಈ ಹುಡುಗಿ ಎದುರ್ಕೋತಾ ಇಲ್ಲ, ನಮ್ಮನ್ನೇ ಎದುರಿಸ್ತಾ ಇದ್ದಾಳೆ ಅಣ್ಣ. ಸುಮ್ಮನೆ ಸೀತಾ ಒಟಾರಕ್ಕೆ ಹೋಗಿ. ನಿಮ್ಗೆ ಶಾಂತಾಜಿ ಒಟಾರ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಫೋನ್ ಕೊಡಿ. ನಾನೇ ಮೂರ್ತಿ ತರ ಅವನಿಗೆ ಫೋನ್ ಮಾಡ್ತೀನಿ. ನಂಬರ್ ಹೇಳ. ಫೋನ್ ಕೊಡಿ. ಸತ್ಯ, ಇದೊಂದು ತರಲೆ ಮಗು. ನಾನೇ ಬರ್ತೀನಿ ಇರೋ. ಫೋನ್ ಕೊಡ್ತೀರಾ ಇಲ್ಲ ಈಗ? ಏಯ್, ಇಳಿಯ ಕೆಳಗಡೆ. ಇಳಿಯೋ. ಏಯ್, ಇಳಿಯ ಕೆಳಗಡೆ. ಬಾಪುಟಿ. ಏಯ್, ನನ್ನ ಮುಂದೆನೆ ಮಗುನ ಕಿಡ್ನಾಪ್ ಮಾಡ್ತಾ ಇದ್ದೀರಾ? ನಾನು ಯಾರು ಗೊತ್ತಾ? ಲಾಯರ್.
ರುದ್ರ ಪ್ರತಾಪ್ ಜೈಲ್ಗೆ ಹಾಕ್ಸ್ಬಿಡ್ತೀನಿ, ಹುಷಾರ್. ಪುಟ್ಟಿ ನೀನೇನು ಹೆದರ್ಕೊಂಬಿಡ, ನಾನು ಬಂದಿದ್ದೀನಿ. ಓಕೆ ಅಂಕಲ್ ನನ್ನನ್ನು ಇಳಿಸಿ ಇಳಿಸಿ. ಅಂಕಲ್ ನೀವ್ ಯಾಕೆ ಬಂದ್ರಿ? ನಾನು ನಿನ್ನ ಕಾಪಾಡಕ್ಕೆ ಬಂದಿದ್ದೀನಿ ಪುಟ್ಟ. ಓ ಇವರೆಲ್ಲ ಬ್ಯಾಡ್ ಬಾಯ್ಸು, ನಿನ್ನ ಕಿಡ್ನಾಪ್ ಮಾಡ್ತಿದ್ರು. ನಾನು ನಿನ್ನ ಮನೆ ಕರ್ಕೊಂಡು ಹೋಗ್ತೀನಿ. ಓಕೆ ನಾನು ಈ ಕಾರಲ್ಲಿ ಇದ್ದೀನಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಾನು ಲಾಯರ್ ಅಲ್ವಾ, ನನಗೆ ಗೊತ್ತಾಗುತ್ತೆ ಪುಟ್ಟ. ನೋಡು ಹೆಂಗಿದ್ದಾರೆ ಒಬ್ಬೊಬ್ರು ಕ್ರಿಮಿನಲ್ಸ್ ಇದ್ದಂಗಿಲ್ವಾ? ನೋಡು ನೀನೇನು ಯೋಚನೆ ಮಾಡ್ಬೇಡ, ನಾನು ನಿನ್ನ ಮನೆಗೆ ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ. ಬಾ ಹೋಗೋಣ, ಕಮ್. ಅಂಕಲ್ ನಾನೇ ಹೋಗ್ತೀನಿ. ಇದೇನು ಚಿಕ್ಕಿ? ಅಪ್ಪು ಇದು ಮೋಸ್ಟ್ಲಿ ಚಾಂದಿನಿ ಕಡೆಯಿಂದ ಬಂದಿದೆ ಅನ್ಸುತ್ತೆ. ಐ ಆಮ್ ಸಾರಿ ಅಪ್ಪು, ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನೀನು ಹಳೇದನ್ನೆಲ್ಲ ಮರೆತು ಮುಂದೆ ಸಾಗಬೇಕು ಅಂತ ಅನ್ಕೋತಿದ್ಯಾ? ನಿನಗೆ ಯಾವತ್ತೂ ಒಳ್ಳೇದಾಗಬೇಕು, ಸದಾ ನೀನು ಖುಷಿಯಾಗಿರಬೇಕು ಅಂತ ನನಗೆ ಯಾವಾಗಲೂ ಅಂದ್ಕೊಳ್ಳೋಳು ನಾನು. ಆದರೆ ಕೆಲವೊಂದು ಸಲ ನಮ್ಮ ಕೈ ಮೀರಿ ಈ ಥರ ಎಲ್ಲ ನಡೆದುಬಿಡುತ್ತೆ. ಇದು ಬಂದ ತಕ್ಷಣ ನಿನಗೆ ಕೊಡದೆ ಬಚ್ಚಿಡ್ಬೋದಾಗಿತ್ತು, ಆದರೆ ಐ ಫೆಲ್ಟ್ ಇಟ್ ವಾಸ್ ಎಥಿಕಲಿ ರಾಂಗ್. ಇದು ನಿನ್ನ ಪರ್ಸ್ನಲ್ ವಿಷಯ, ಅದಕ್ಕೆ ನೀನು ಕೊಡೋದೇ ಒಳ್ಳೆಯದು ಅಂದ್ಕೊಂಡೆ. ಮನೆಯಲ್ಲಿ ಯಾರಾದರೂ ಇದನ್ನು ನಾನು ನೀನು ಕೊಡೋದು ನೋಡಿ ಅವರು ಹಲವಾರು ಪ್ರಶ್ನೆ ಕೇಳಿದಿದ್ರೆ ನೀನು ತುಂಬ ಡಿಸ್ಟರ್ಬ್ ಆಗ್ತಿದ್ದೆ. ಅದಕ್ಕೆ ಮನೇಲಿ ಕೊಡದೆ ಇಲ್ಲಿ ಕರೆದು ಕೊಡ್ತಾ ಇದ್ದೀನಿ. ಹಾಳಾಗಿರೋ ಹೃದಯಕ್ಕೆ ಒಂದು ಹಾಳೆ, ಒಂದು ಗುಲಾಬಿ ಸಾಕು. ನಿನ್ನ ಹಣೆ ಬರ ಹೇಗೆ ಬದಲಾಗುತ್ತೆ ನೋಡ್ತಾ ಹೋಗು. ಚಿಕ್ಕಿ, ಈ ವಿಷಯಕ್ಕ ನೀವು ನನ್ನ ಇಲ್ಲಿ ಕರೆಸಿದ್ದು? ಏನು ಬರೆದಿದೆ ಅಂತ ತೆಗೆದು ನೋಡು. ಇಷ್ಟೆಲ್ಲ ತೊಂದರೆ ತಗೊಳ್ಳೋ ಅವಶ್ಯಕತೆನೇ ಇರಲಿಲ್ಲ ಚಿಕ್ಕಿ. ಫೋನಲ್ಲೇ ಹೇಳಿದ್ರೆ ಇವೆರಡನ್ನೂ ಬಿಸಾಕ್ಬಿಡಿ ಅಂತ ಹೇಳ್ತಿದ್ದೆ. ಅಪ್ಪು, ಚಾಂದನಿ ಲೆಟರ್ನ ನೀನು ಮೊದಲಾಗಿರೋ ಖಂಡಿತ ತುಂಬಾನೇ ಆಂಕ್ಷಿಯಸ್ ಆಗ್ತಿದೆ. ಆ ಲೆಟರ್ನ ಓದಿ ನರ್ಕ ಅನುಭವಿಸ್ತಿದೆ. ಆ ರಿಲೇಶನ್ಶಿಪ್ಪಲ್ಲಿ ನಾನು ಏನು ತಪ್ಪು ಮಾಡಿದೆ ಅನ್ನೋ ಗಿಲ್ಟಲ್ಲೇ ಓದಾಡ್ತಿದ್ದೆ. ಅರೆ ಈಗ ನಾನು ಆರಾಮಲ್ಲ ಚಿಕ್ಕಿ, ಈಗ ನಾನು ಹೊಸ ಆರಾಮ್, ವರ್ಷನ್ 2.0. ಅಪ್ಪು, ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ನೀನು ನಿನ್ನ ಹಳೆ ರಿಲೇಶನ್ಶಿಪ್ಪಿಂದ ಹೊರಗೆ ಬಂದು ಮುಂದೆ ಸಾಗಬೇಕು ಅಂತ ಅನ್ಕೋತಾ ಇರೋದು ಇಟ್ಸ್ ವೆರಿ ಗುಡ್. ಐ ರಿಯಲಿ ಅಪ್ರಿಷಿಯೇಟ್ ಇಟ್. ಆದರೆ ಈಗ ಚಾಂದಿನಿನೇ ನಿನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾಳೆ. ಬೇಡ ಚಿಕ್ಕಿ, ಈಗ ನಾನು ತುಂಬ ನೆಮ್ಮದಿಯಾಗಿದ್ದೀನಿ ಅಂತ ಅನಿಸ್ತದೆ. ಮತ್ತೆ ನಾನು ಅವಳ ಕಾಲ್ಗೆ ರೆಸ್ಪಾಂಡ್ ಮಾಡೋಕ್ಕೆ ಹೋಗಿ ಯಾಕೆ ನನ್ನ ನೆಮ್ಮದಿ ಖುಷಿನ ಹಾಳು ಮಾಡ್ಕೋಬೇಕು? ಕರೆಕ್ಟ್ ಅಲ್ವಾ? ಆಕ್ಚುಲಿ ಚಾಂದಿನಿ ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಚಿಕ್ಕಿ. ಯಾಕೆ ಹೇಳಿ? ಅವಳ ನಂಬರ್ ಅಷ್ಟೇ ಅಲ್ಲ, ನನ್ನ ಮನಸ್ಸು ಕೂಡ ಅವಳನ್ನ ಬ್ಲಾಕ್ ಮಾಡಕ್ ಮಾಡಿದೆ. ಯು ಡೋಂಟ್ ನೀಡ್ ಟು ವರಿ ಅಬೌಟ್.
ಅಂದರೆ ಅಪ್ಪು ನೀನು ಚಾಂದನಿನ ಕಂಪ್ಲೀಟಾಗಿ ಮರ್ತುಬಿಟ್ಯಾ? ಐ ಗೆಸ್ ಸೊ. ಅಪ್ಪು ನೀನು ಇಲ್ಲಿಗೆ ಬಂದಾಗಲೂ ಹೀಗಿರಲಿಲ್ಲ, ಮತ್ತೆ ಸಡನ್ನಾಗಿ ಇಷ್ಟೊಂದು ಚೇಂಜಸ್ ಹೇಗೆ? ನೀನು ಯಾರನ್ನಾದರೂ ಇಷ್ಟಪಡ್ತಿದ್ಯಾ? ನಮಾಮಿದುತ್ತಂ ರಾಮಸ್ಯ ಸುಖದಂಚ ಸುರಧ್ರುವಂ ಪೀನವೃತ್ತಂ ಮಹಾಬಾಹುಂ ಸರ್ವಶತ್ರು ವಿನಾಶನಂ ನಾನಾರತ್ನ ಸಮಾಯುಕ್ತ ಕುಂಡಲಾನಿ ವಿರಾಜಿತಂ ಸರ್ವದಾಭಿಷ್ಟದಾತಾರಂ ಸಂತಾನಂ ಮೈತ್ರಿಣಮೋಹಮೆ ವಾಸಿನಾಂ ಚಕ್ರತೀರ್ಥಸ್ಯ ದಕ್ಷಿಣಾಸ್ಯ ಗೀತಾಸ್ಯದ ತುಂಗಂ ಬೋಧಿ ತರಂಗಸ್ಯ ವಾತೇನ ಪರಿಶೋಭಿತೆ ನಾನಾದೇಶಗತೈಸ್ಯ ದಿವಂ ಸೇಮಮಾನಂ ರೂಪೋತ್ತಮಯಂ ಧೂಪದೀಪಾದಿ ನೈವೇದ್ಯಂ ಪಂಚಕಾದ್ಯಶ ಶಕ್ತಿತಂ ವ್ಯಾಸತೀರ್ಥ ಯತೀಂದ್ರಾಣಂ ಪೂಜಿತ ಪ್ರಣಿಧಾನತ. ದೇವರೇ, ಕ್ಷಮೆ ಕೇಳಕ್ಕೂ ನನಗೆ ಯೋಗ್ಯತೆ ಇಲ್ಲ. ಇದುವರೆಗೂ ಕೈ ಮುಗಿದು ನಾನು ನಿನ್ನನ್ನು ಏನೂ ಬೇಡ್ಕೊಂಡಿಲ್ಲ. ಬೇಕಾದ್ರೆ ನನ್ನ ಪ್ರಾಣ ತಗೊಂಡ್ಬಿಡು. ಮಗುದು ಏನೂ ಆಗದೆ ಇರೋ ಹಾಗೆ ನೋಡ್ಕೊತಂದೆ. ನೋಡ್ಕೊ. ಬಿಡ್ತು ಅನ್ರಿ, ನಿಮ್ಗೇನು ಆಗಲ್ಲ. ಸಿಹಿಗೂ ಏನೂ ಆಗಲ್ಲ. ನಾವು ದೇವ್ರ ಸ್ತೋತ್ರ ಎಲ್ಲ ಹೇಳ್ಕೊಳ್ಳೋ ಅಷ್ಟರಲ್ಲಿ ಸಿಹಿ ಸಿಕ್ಕೇ ಸಿಗ್ತಾಳೆ ರೀ. ವಾಸತೀರ್ಥ ಯತೀಂದ್ರಾಣಂ ಪೂಜಿತ ಪ್ರಣಿಧಾನತಂ ತ್ರಿವಾರಂ ಪುಟೆ ನಿತ್ಯ ಭಕ್ತ ದಿವ್ಯಾ ಸ್ತೋತ್ರಮಯ ಮಾಂತಿರಾಜ ವಾಸಿನಾಂ ಚಕ್ರತೀರ್ಥ ದಕ್ಷಿಣಾಸ್ಯ ಗೀತಾಸ್ಯ. ಏನ್ ಚಿಕೆ, ಒಬ್ರನ್ನ ಮರಿಬೇಕಂದ್ರೆ ಇನ್ನೊಬ್ರನ್ನ ಇಷ್ಟಪಡ್ಲೇಬೇಕಾ? ಅಥವಾ ಇನ್ನೊಬ್ರನ್ನ ಇಷ್ಟಪಟ್ಟಾಗ್ಲೇ ಒಬ್ರನ್ನ ಮರೆಯೋದಕ್ಕೆ ಸಾಧ್ಯನಾ? ಅಂಥದ್ದೇನೂ ಇಲ್ಲ ಚಿಕೆ. ಇಟ್ಸ್ ಜಸ್ಟ್ ದಟ್ ಐ ಆಮ್ ಫ್ರೀ, ಆರಾಮಾಗಿದ್ದೀನಿ. ನೀವೇನು ಟೆನ್ಷನ್ ತಗೋಬಿಡಿ. ನಾನು ಹೀಗಿದ್ರೆ ನಿಮಗೂ ಖುಷಿನೇ ತಾನೆ? ಅಫ್ಕೋರ್ಸ್ ಅಪ್ಪು, ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್. ಅಷ್ಟೇ ಚಿಕ್ಕಿ, ಇನ್ಮೇಲೆ ಚಾಂದಿನಿ ವಿಷಯವಾಗಿ ಏನು ಮಾತಾಡಬೇಡಿ. ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್ ನಾವು. ನಿಮ್ಮ ಕನ್ಸರ್ನ್ ನಂಗೆ ಅರ್ಥ ಆಗುತ್ತೆ. ನೀವೇನು ಟೆನ್ಷನ್ ಮಾಡ್ಕೊಬೇಡಿ. ಚಿಕ್ಕಿ, ಒಂದು ಇಂಪಾರ್ಟೆಂಟ್ ಕಾಲ್. ಮತ್ತೆ ನಾನು ಅವಳ ಕಾಲ್ಗೆ ರೆಸ್ಪಾಂಡ್ ಮಾಡಕ್ ಹೋಗಿ ಯಾಕೆ ನನ್ನ ನೆಮ್ಮದಿ ಖುಷಿನ ಹಾಳು ಮಾಡ್ಕೋಬೇಕು? ಚಾಂದಿನಿ ನನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಅವಳ ನಂಬರ್ ಅಷ್ಟೇ ಅಲ್ಲ, ನನ್ನ ಮನ್ಸು ಕೂಡ ಅವಳನ್ನ ಬ್ಲಾಕ್ ಮಾಡಕ್ ಮಾಡಿದೆ. ಹಲೋ ಹಲೋ, ಹೇಳಿ ಸೀತಾ ಅವ್ರೆ. ಹಲೋ ರಾಮ್. ಸೀತಾ, ಏನಾಯ್ತು? ರಾಮ್, ಸಿಹಿ ಕಾಣ್ತಾ ಇಲ್ಲ. ವಾಟ್? ಕಾಣಿಸ್ತಿಲ್ಲ ಅಂದ್ರೆ ಸ್ಕೂಲ್ಗೆ ಹೋದವಳು ವಾಪಸ್ ಬರ್ಲಿಲ್ವಾ? ರಾಮ್, ನಂಗೆ ನಿಜವಾಗ್ಲೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈಗ ಸಿಹಿನ ನಾನೇ ಹುಡುಕ್ಲು ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಲು ಅದು ಗೊತ್ತಾಗ್ತಿಲ್ಲ. ನಿಮ್ಮನ್ನು ಬಿಟ್ರೆ ಇನ್ನು ಯಾರಿಗೆ ಹೇಳಬೇಕು ಅಂತ ಗೊತ್ತಾಗದೆ ನಿಮಗೆ ಕಾಲ್ ಮಾಡಿದೆ ರಾಮ್. ಸೀತಾ ಅವ್ರೆ, ಪ್ಲೀಸ್ ಅಳ್ಬೇಡಿ. ಸಿಹಿ ಸಿಗ್ತಾಳೆ, ಅವಳಿಗೇನೂ ಆಗಲ್ಲ. ನೀವೆಲ್ಲಿದ್ದೀರಾ ಇವಾಗ? ನಾನು ಈಗಲೇ ಬರ್ತೀನಿ. ಶಿಲ್ ಬಿ ಸೇಫ್. ಪ್ಲೀಸ್ ಕಾಮ್ ಡೌನ್. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾನು ಈಗಲೇ ಬರ್ತೀನಿ.